ಲಾಯರ್ ಜಗದೀಶ್ ಅವರು ಲಾಯರು ಅಲ್ವಾ, ಅದು ನಮಗೆ ಮುಖ್ಯ ಅಲ್ಲ. ಈಗ ನಮ್ಮ ಆಟೋ ಸ್ನೇಹಿತರಲ್ಲಿ ಏನ್ ವಿನಂತಿಸ್ಕೊಂತೀನಿ ಅಂದ್ರೆ, ಲಾಯರ್ ಜಗದೀಶ್ ಅವರು ಕಾನೂನಾತ್ಮಕವಾಗಿ ಅವ್ರು ಮುಂದೆ ಹೋಗಿದ್ದಾರೆ. ಏನಪ್ಪ ನೀವು ಯೂನಿಫಾರ್ಮ್ ಹಾಕಲ್ಲ, ಪರ್ಮಿಟ್ ಇಲ್ಲ, ಹಾಗೂ ಲೈಸೆನ್ಸ್ ಇಲ್ಲ, ಅಥವಾ ಇನ್ನೂ ಇತ್ಯಾದಿಗಳಿಲ್ಲ ಅಂತ ಹೇಳಿ ಅವ್ರು ಇದ್ ಮಾಡಿದ್ದಾರೆ. ಅವ್ರು ಅದು ಮಾಡಿರೋದಕ್ಕೆ ತಾನೇ RTO ಅವ್ರು ಬಂದು ಹಿಡಿತಾ ಇರೋದು. ಅವ್ರು ಏನ್ ಹೇಳಿದ್ರು ಅದು ಮಾಡ್ತಾ ಇದಾರೆ. ಈಗ ನಾವು ನಮ್ ಕೆಲಸ ಏನು, ಅವೆಲ್ಲ ಭದ್ರಪಡಿಸ್ಕೊಳ್ಳಿ. ಫಸ್ಟ್ ದುಡಿಮೆ ಬಗ್ಗೆ ನೋಡಿ. ರಾತ್ರಿ ಆಯ್ತು ಅಂದ್ರೆ ರೋಡಲ್ಲಿ ಮಲ್ಕೊಂಡಿರೋದು ನಾನು ನೋಡಿದೀನಿ. ಪಾಪ ಬೆಳಗ್ಗೆಯಿಂದ ಕಷ್ಟ ಬೀಳ್ತೀರಾ, ಬೆಳಗ್ಗೆ ಎದ್ದು ಓಡೋಗ್ತೀರಾ. ನಾನು ನಮ್ಮ ಸ್ನೇಹಿತರು ಇದಾರೆ ಆಟೋದಲ್ಲಿ, ಅವರು ಕೂಡ ನೋಡಿ ಹೇಳ್ತಾ ಇರೋದು. ನಾನು ಸುಮ್ನೆ ಉಡಾಫೆಗೋಸ್ಕರ ನೀವೇನೋ ಮಾತಾಡೋದಕ್ಕೋಸ್ಕರ ಮಾತಾಡ್ಬಿಟ್ಟು ನಾಳೆ ದಿವಸ ಅವರು FIR ಅಥವಾ ಒಂದು ಕೇಸ್ ಆಯ್ತು ನಿಮ್ ಮೇಲೆ ಅಂದ್ರೆ, ನಿಮ್ಗೆ ಆ ಖರ್ಚು ವೆಚ್ಚಗಳು ಯಾರು ನೋಡ್ಕೊಂತಾರೆ, ಅಥವಾ ನಿಮ್ಮ ದಿನನಿತ್ಯಗಳ ಖರ್ಚುಗಳನ್ನ ಯಾರು ನೋಡ್ತಾರೆ? ನೀವೆಲ್ಲ ಲೋನ್ ಮಾಡಿರ್ತೀರಾ, ಏನೋ ಮಾಡ್ಕೊಂಡಿರ್ತೀರಾ, ಅವೆಲ್ಲ ಯಾರು ನೋಡ್ಕೊಂತಾರೆ ನಿಮ್ನ? ಇವೆಲ್ಲ ಬಿಟ್ಬಿಡಿ, ಈ ಉಡಾಫೆ ಮಾತುಗಳನ್ನೆಲ್ಲ, ಅದು ಇದು ಅವೆಲ್ಲ ಬೇಕಾಗಿಲ್ಲ. ನೀವು ಫೇಸ್ ಮಾಡುವಂತ ಕೆಪಾಸಿಟಿ ಇದ್ರೆ ಮಾಡ್ಕೊಳ್ರಿ, ಆಯ್ತಾ? ಅವಶ್ಯಕತೆ ಇಲ್ಲದೆ ಇರೋದು ಅದು ಎಷ್ಟು ದಿವಸ ಮಾಡ್ತಾರ್ರಿ? ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ ದುಡಿಮೆ ಬಗ್ಗೆ ನೋಡಿ. ರೆಂಟ್ಗಳು ಕಟ್ಟಬೇಕಾಗಿರುತ್ತೆ, ಮಕ್ಕಳು ನೋಡ್ಕೊಬೇಕಾಗಿರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಒಳ್ಳೇದು ಯೋಚನೆ ಮಾಡಿ.